ಇದು ನಾನ್ ಮಾಡಿರೋ ಗಣೇಶ. ಯೂಟ್ಯೂಬ್ಗೆ ಯೂಟ್ಯೂಬರ್ ಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ 33 ದೀಪ ಹಚ್ಚಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಡೀಟೇಲಿಂಗ್ ಸಹ ಒಂದೊಂದಕ್ಕೂ ನಾವು ಹಲೋ ನಮಸ್ಕಾರ, ಜನರಿಗೆ ಯುನೀಕ್ ಲೋಕಕ್ಕೆ ಸ್ವಾಗತ. ಶ್ರಾವಣ ಮಾಸದ ಸಂಭ್ರಮ ಮುಗಿದು ಈಗ ಗೌರಿ ಗಣೇಶ ಬರೋ ಹೊತ್ತಾಯ್ತು. ನಾವಿವತ್ತಿದೀವಿ ಹೊಸಕೆರೆಹಳ್ಳಿಯ ಡಿಸೋಜ ನಗರದಲ್ಲಿ. ಏನಪ್ಪ ಸ್ಪೆಷಾಲಿಟಿ ಅದಕ್ಕೂ ಇದಕ್ಕೂ ಏನ್ ಲಿಂಕು ಅಂತ ಅಂದ್ರೆ, ಇಷ್ಟು ವರ್ಷ ಎಲ್ಲ ನಾವು ಮಣ್ಣಿನ ಗಣೇಶ ತಗೊಳ್ಳಿ, ಎಕೋ ಫ್ರೆಂಡ್ಲಿ ಅಂತಾನು ಹೇಳ್ತಾ ಇದ್ರು. ಮಣ್ಣಿನ ಗಣೇಶ ತಗೋತಾನು ಇದ್ವಿ, ಬಟ್ ಅದನ್ನ ನಾವು ಗಿಡಕ್ಕೆ ಯೂಸ್ ಮಾಡಿದಾಗ್ಲೂ ಅಷ್ಟು ಫಲವತ್ತತೆ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಅದನ್ನ ನಾವು ಜೇಡಿ ಮಣ್ಣಿಂದ ಯೂಸ್ ಮಾಡಿರ್ತಾ ಇದ್ರು. ಸೊ ಆಮೇಲೆ ಇನ್ನ ಕೆಲವರು ಅದು ಬೇಡ ಅಂತ ಕಲರ್ ಗಣೇಶ ಅದು ಇದೆಲ್ಲ POP ಇಂದ ಯೂಸ್ ಮಾಡ್ತಾ ಇದ್ರು. ದಯವಿಟ್ಟು POP ಇಂದ ಮಾಡಿರೋ ಗಣೇಶನ ಯೂಸ್ ಮಾಡ್ಬೇಡಿ. ಅದನ್ನ ಡಿಸ್ಪೋಸ್ ಮಾಡಕ್ಕೂ ತುಂಬಾ ಕಷ್ಟ ಆಗುತ್ತೆ. ಅದು ಮಣ್ಣಲ್ಲಿ ಕರಗಲ್ಲ. ಎಷ್ಟೊಂದು ಜಲಚರಿಗಳಿಗೆ ತುಂಬಾ ತೊಂದರೆ ಆಗತ್ತೆ. ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದಾರೆ, ಅದನ್ನ ನಾನ್ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಏನಪ್ಪಾ ಅಂದ್ರೆ ಸಗಣಿಯಿಂದ ಮಾಡಿರೋ ಗಣೇಶ. ನಾವ್ ಇದನ್ನ ಮನೆಗ್ ತಗೊಂಡೋಗಿ ಪೂಜೆ ಮಾಡಿ, ಸಗಣಿ ಅಂದ್ರೇನು ಅದೊಂದು ಪವಿತ್ರತೆ. ಅದರಿಂದ ನಾವು ಗಣೇಶ ಮಾಡಿ ಅದನ್ನ ನಾವು ಪೂಜೆ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲದಕ್ಕೂ ಪೂಜೆ ಮಾಡ್ದಂಗ ಆಗುತ್ತೆ. ಆಮೇಲೆ ಅದನ್ನ ನಾವು ಕರಗಿಸಿ ನಮ್ ಗಿಡಗಳಿಗೆ ಹಾಕೊಂಡಾಗ ಅದಕ್ಕೆ ಗೊಬ್ಬರನೂ ಆಗುತ್ತೆ. ಅಂಡ್ ನಾವೆಲ್ಲ ಸಿಟಿನಲ್ಲಿ ಇರೋದ್ರಿಂದ ಗೊಬ್ಬರ ಎಲ್ಲ ಸಿಗೋದ್ ತುಂಬಾನೇ ಕಷ್ಟ. ಹಾಗಾಗಿ ನಮ್ಗೆ ಗೊಬ್ಬರ ಹುಡ್ಕೋ ತಾಪತ್ರೇನು ತಪ್ಪತ್ತೆ. ಬನ್ನಿ ನಾವಿಲ್ಲಿ ಸಗಣಿಯಿಂದ ಮಾಡಿರೋ ಗಣೇಶನ ನೋಡ್ಕೊಂಡು ನಾವು ಸ್ವಲ್ಪ ಗಣೇಶ ಮಾಡೋಣ. ಈ ಕಾನ್ಸೆಪ್ಟ್ ನ ಪರಿಚಯ ಮಾಡಿಸ್ತಿರೋರು ಗುರುಪ್ರಸಾದ್ ಅಂತ. ನಾವಿವತ್ತು ಅವ್ರ ಜಾಗದಲ್ಲೇ ಇದೀವಿ. ಬನ್ನಿ ಒಂದೊಂದನ್ನೇ ನೋಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಹೇಗೆ ಏನು ಎತ್ತ ಹೇಗ್ ಮಾಡ್ತಾರೆ, ಅವ್ರಿಗೆ ಐಡಿಯಾಸ್ ಹೇಗ್ ಬಂತು, ಅವರಿಗೆ ಸಪೋರ್ಟ್ ಆಗಿರೋರು ಅವ್ರ ತಾಯಿಯವರು ಇಲ್ಲೇ ಇದ್ದಾರೆ. ಅವ್ರ ಜೊತೆ ಮಾತಾಡ್ಕೊಂಡು ನಾವ್ ನೋಡ್ಕೊಂಡ್ ಬರೋಣ ಬನ್ನಿ. ಈಗ ನಮ್ ಜೊತೆ ಇದ್ದಾರೆ ಗುರುಪ್ರಸಾದ್ ಅವರು. ಇವರೇ ಈ ಇನಿಷಿಯೇಟಿವ್ ನ ತಗೊಂಡಿರೋದು ಸಗಣಿಯಿಂದ ಗಣೇಶ ಮಾಡೋದು. ಸರ್ ನಮಸ್ತೆ. ನಮಸ್ತೆ. ಹೇಗ್ ಮಾಡ್ತೀರಾ ಇದನ್ನ? ಒಂದೊಂದಾಗಿ ಒಂದೊಂದ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀರಾ? ಆಕ್ಚುಲಿ ಏನ್ ಹೇಳ್ಬೇಕು ಅಂದ್ರೆ ಯೂಟ್ಯೂಬ್ಗೆ ಯೂಟ್ಯೂಬರ್ ಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇಷ್ಟೆಲ್ಲ ಮಾಡ್ತಾ ಇದ್ರು ಯೂಟ್ಯೂಬ್ ಇಂದ, ಯೂಟ್ಯೂಬರ್ಸ್ ಇಂದ. ಯಾಕಂದ್ರೆ 2019 ಅಲ್ಲಿ ಕೊರೋನಾ ಬಂತು, ಆ ಟೈಮಲ್ಲಿ ಲಾಕ್ಡೌನ್ಗಳು ಬಂತು. ಆ ಟೈಮಲ್ಲೇ ಕರೆಕ್ಟ್ ಆಗಿ ನನಗೆ ಹೆಲ್ತ್ ಅಪ್ಸೆಟ್ ಆಯ್ತು. ಅವಾಗ ಏನಾರ ಮಾಡ್ಬೇಕು. ಆಮೇಲೆ ನಾನ್ ಮಾಡ್ತಾ ಇದ್ದು ಪ್ರೈವೇಟ್ ಕಂಪ್ನಿ ಕೆಲಸ. ಪೆನ್ಷನ್ ಬರ್ತಾ ಇರ್ಲಿಲ್ಲ. ಪೆನ್ಷನ್ ಬರೋಷ್ಟೊತ್ತಿಗೆ ಏನಾರ ಒಂದು ಉದ್ಯೋಗ ಮಾಡ್ಕೋಬೇಕು ಅಂತ ನಾನು ಹುಡುಕ್ತಾ ಇದ್ದೆ. ಅವಾಗ ಯೂಟ್ಯೂಬ್ಗಳು ನೋಡ್ತಾ ಇದ್ದೆ ಏನಾದ್ರು ಸಿಗತ್ತಾ ಅಂತ. ಅವಾಗ ಇದು ಕಾನ್ಸೆಪ್ಟ್ ಸಿಕ್ತು, ಚೆನ್ನಾಗಿದೆ ಅನ್ಕೊಂಡು ಟ್ರೈನಿಂಗ್ ತಗೊಂಡು ಮಾಡ್ತಾ ಇದೀನಿ. ನೀವ್ ಇದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಗಣೇಶನ್ನ ಚಿಕ್ಕ ಹುಡುಗ ಇದ್ದಾಗ ಮಾಡ್ತಾ ಇದೀನಿ. ಆದ್ರೆ ಈ ಸಗಣಿ ಗಣೇಶನ್ ಮಾಡ್ತಾ 3 ವರ್ಷ ಆಯ್ತು. ಈಕೋ ಫ್ರೆಂಡ್ಲಿ ಗಣೇಶ ಮಾಡ್ಬೇಕು ಅಂತ ಅನ್ನಿಸ್ತು, ಹಂಗ ಅದನ್ನ ಮಾಡ್ತಾ ಇದೀನಿ. ನಿಮ್ಗೆ ಟ್ರೈನಿಂಗ್ ಎಲ್ಲಾದ್ರೂ ತಗೊಂಡ್ರ? ಟ್ರೈನಿಂಗ್ ತಗೋಬೇಕು ಅಂತ ಮಹಾರಾಷ್ಟ್ರಕ್ಕೆ ಹೋಗಿದ್ದೆ. ಕೊಲ್ಲಾಪುರ ಹತ್ರ ಕನ್ನೇರಿ ಮಠ ಅಂತಿದೆ, ಅಲ್ಲಿ ಹೇಳ್ಕೊಡ್ತಾರೆ ಅವರು. ಅಲ್ಲಿ ಹೋಗಿದ್ದೆ. ಬಟ್ ಅಲ್ಲಿ ತುಂಬಾ ದೊಡ್ಡ ಫಂಕ್ಷನ್ ನಡೀತಾ ಇತ್ತು ಅವತ್ತು ಮಠದಲ್ಲಿ. ಸ್ವಾಮೀಜಿಗಳು ಶಿಷ್ಯರೆಲ್ಲ ತುಂಬಾ ಬ್ಯುಸಿ ಇದ್ರು. ಹಂಗ ಹೊರಗೆಲ್ಲ ವಾಪಸ್ ಬಂದೆ. ಅದು ಇಲ್ಲೇ ಒಬ್ಬರನ್ನ ಇನ್ನು ನೋಡಿ ಅವತ್ತು ಟ್ರೈನಿಂಗ್ ತಗೊಂಡು ಮಾಡ್ತಾ ಇದೀನಿ. ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಬಂತು ಸ್ಟಾರ್ಟಿಂಗ್ ಅಲ್ಲಿ. ನನ್ನ ಕೈಲಿ ಆಗಲ್ಲ ಅನ್ನೋಕ್ಕೆ ಡಿಸೈಡ್ ಮಾಡ್ಬಿಟ್ಟಿದ್ದೆ, ಇದು ಮಾಡೋಕೆ ಆಗಲ್ಲ ಅಂತ. ಆದ್ರೂ ನನ್ನ ವೈಫ್ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಆಗತ್ತೆ ನೀವು ಮಾಡಿ ಸ್ಟಾರ್ಟಿಂಗ್ ಕೆಟ್ಟೋಗುತ್ತೆ, ಆಮೇಲೆ ಬರ್ತಾ ಈಗ ಮಾಡ್ತಾ ಇದೀನಿ. ಒಂದು ಲೆವೆಲಿಗೆ ಬಂದಿದೆ. ಇನ್ನೂ ಇಂಪ್ರೂವ್ ಮಾಡಬೇಕು. ಆಮೇಲೆ ಇನ್ನೂ ಎತ್ತರ ಗಣಪತಿಗಳನ್ನ ಮಾಡಬೇಕು. ಆಮೇಲೆ ಈ ಸಗಣಿ ಗಣಪತಿಗಳನ್ನ ಮಾಡೋದು ತುಂಬಾ ಜನ ಇದಾರೆ ಇಲ್ಲಿ ಸುತ್ತಮುತ್ತ. ಅವೆಲ್ಲ ಹೇಳಿದಾರಪ್ಪ ಅಂದ್ರೆ ದೊಡ್ಡ ಗಣಪತಿ ಮಾಡಕ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ನನ್ನ ಹಠ, ನನಗೆ ಮಾಡ್ಬೇಕು, ಅದನ್ನ ಮಾಡಿ ಸಕ್ಸಸ್ ಮಾಡ್ಬೇಕು ಅನ್ನೋದು ನನ್ನ ಹಠ. ನೆಕ್ಸ್ಟ್ ಇಯರ್ 3 ಅಡಿ ಗಣಪತಿ ನಾನು ಮಾಡ್ತೀನಿ. ಅಂದ್ರೆ ಈ ಹೊರಗಡೆ ರಸ್ತೆಲೆಲ್ಲ ಇಟ್ಟಿರ್ತಾರಲ್ಲ ಗಣಪತಿಗಳನ್ನ ಪೆಂಡಾಲ್ಗಳಲ್ಲಿ, ಅವ್ರಿಗೆ ನಾನು ಕೊಡ್ಬೇಕು ಅಂತ ಇದೆ. ಈಗ ಅದನ್ನ ಮಾಡಿಸ್ತೀನಿ. ಮುಂದಿನ ವರ್ಷದಲ್ಲಿ ಅಷ್ಟೊತ್ತಿನ ಮಾಡ್ತೀನಿ ಅದನ್ನ. ಖಂಡಿತ. ಹಾಗಾದ್ರೆ ಇನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಹತ್ರ. ಹೌದು. ಇವಾಗ ಪ್ರೆಸೆಂಟ್ ಅಲ್ಲಿ ನಿಮ್ಮ ಹತ್ರ ಯಾವ್ಯಾವ ಸೈಜಿನ ಗಣೇಶ ಇದೆ? ಎಷ್ಟು ಅಡಿದಿದೆ? ನಾನು ಶುರು ಮಾಡಿದ್ದು 6 ಇಂಚಿನ ಗಣೇಶ. 6 ಇಂಚಿನ ಗಣೇಶ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಕೆಟ್ಟ ಹೋದ್ರೂ ಅಷ್ಟೊಂದು ಜಾಸ್ತಿ ಇದಾಗಲ್ಲ, ವೇಸ್ಟೇಜ್ ಆಗಲ್ಲ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಇದು ಎಷ್ಟು ಇಂಚು? 6 ಇಂಚ್ ಗಣೇಶ ಇದು. ಇದನ್ನ ಸ್ಟಾರ್ಟಿಂಗ್ ಶುರು ಮಾಡಿದೆ. ಆಮೇಲೆ 1 ಅಡಿದು 12 ಇಂಚಿಂದು
ಮೋಲ್ಡ್ ತರ್ಸ್ಕೊಂಡೆ ಇದನ್ನ ಶುರು ಮಾಡಿದೆ. ಇದಾಗತ್ಲೆ ಇನ್ನೊಂದು ನೆಕ್ಸ್ಟ್ ಇದು ಸಕ್ಸಸ್ ಆಗತ್ಲೆ ಇನ್ನೊಂದು ಸೈಜ್ ತರ್ಸಿದೀನಿ. ಅದು 14 ಇಂಚಿಂದು, ಅದು ಹೈಯೆಸ್ಟ್ ನನ್ನ ಹತ್ರ ಇರೋದು. ಇದು 14 ಇಂಚ್ ಗಣೇಶ. ಹಿಂದ್ಗಡೆ ಕೂಡ ಡಿಸೈನ್ ಇದೆ. ಹೋಮ್ ಅಂತ ಇದೆ. ಇದು ಕಲರ್ ಹಾಕಿರೋ ಗಣೇಶ. ಇಲ್ಲಿ ವಾಟರ್ ಕಲರ್ ಹಾಕಿರೋದು. ನಾವು ಈಕೋ ಫ್ರೆಂಡ್ಲಿ ಗಣೇಶ ಅಂತ ಮಾಡ್ತಾ ಇರೋದ್ರಿಂದ ಈ ಎನಾಮಲ್ ಪೇಂಟ್ಗಳ ನಾನು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಮಣ್ಣಿನ ಗಣೇಶ ಮಾಡ್ಬೇಕಾದ್ರೆ ಎನಾಮಲ್ ಪೇಂಟ್ ಹಚ್ತಾ ಇದ್ದೆ. ಈ ಎನ್ವಿರಾನ್ಮೆಂಟ್ ಈಕೋ ಫ್ರೆಂಡ್ಲಿ ಗಣೇಶ ಅಂತ ಅಂದಾಗ ಅದೆಲ್ಲ ಹಚ್ಚಕ್ ಬರಲ್ಲ. ಅದು ಚೆನ್ನಾಗಿ ಹಂಗೆ ವಾಟರ್ ಪೇಂಟ್ ಹಚ್ಚಿದೀನಿ. ಇದೇ ತರ ಗಣಪತಿ ಮಾಡ್ಬೇಕು ಅಂತ, ಟೋಟಲ್ ಕೆಮಿಕಲ್ ಫ್ರೀ ಆಗಿರ್ಬೇಕು ಅನ್ನೋದು ನನ್ನ ಇದು. ಆದ್ರೂ ಜನ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಹೈಲೈಟ್ ಆಗ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಹಂಗಾಗಿ ಸ್ವಲ್ಪ ಪೇಂಟ್ ಅನ್ನು ಯೂಸ್ ಮಾಡ್ತಾ ಇದೀನಿ. ಸೊ ಪೇಂಟ್ ಹಾಕಿಲ್ಲ ಅಂದಷ್ಟು ಒಳ್ಳೇದು ಎನ್ವಿರಾನ್ಮೆಂಟ್ ಆಗ್ಲಿ ಏನಕ್ಕೆ ಆಗ್ಲಿ. ಯಾರು ಆಕ್ಚುಲಿ ಪರಿಸರ ಸ್ನೇಹಿಗಳು ಯಾರು ಇದ್ದಾರೆ ಅಂತವರೆಲ್ಲ ನಮ್ಮ ಹತ್ರ ಬಂದು ಗಣಪತಿಯನ್ನ ಖರೀದಿ ಮಾಡಿ ಅಂತ ನಾನು ಹೇಗೆ ಕೇಳ್ಕೊತಾ ಇದೀನಿ. ಖಂಡಿತ ನಮ್ ಚಾನಲ್ ಅಲ್ಲಿ ನೋಡೋರೆಲ್ಲ ಬರ್ತಾರೆ. ಮತ್ತೆ ಇದ್ರ ಡೀಟೇಲಿಂಗ್ ಸಹ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು ಇಲ್ಲಿ ಕಣ್ಣು ಹಾಗೂ ಈ ದಂತ, ಇದು ಸರ, ಈ ಪೇಂಟ್ ಏನ್ ಹಾಕಿದ್ದಾರೆ ಗೋಲ್ಡ್, ಬ್ರೌನ್, ವೈಟ್ ಇದೆಲ್ಲ ಬಂದು ಪ್ಯೂರ್ ವಾಟರ್ ಕಲರ್ಸ್ ಅಷ್ಟೇ. ಇವ್ರು ಜನರಲಿ ಪ್ರಿಫರ್ ಮಾಡೋದೇನಂದ್ರೆ ಕಲರೇ ಹಾಕ್ದಿರಾ ಪೂರ್ತಿ ಇದೇ ತರ ಗಣೇಶನ ಪೂಜೆ ಮಾಡಿದ್ರೆ ಪರಿಸರಕ್ಕೆ ತುಂಬಾ ಒಳ್ಳೇದು ಅಂತ. ಡೀಟೇಲಿಂಗ್ ಸಹ ತುಂಬಾ ಚೆನ್ನಾಗಿದೆ. ಮತ್ತೆ ಹಿಂದೆ ಇದ್ರಿಂದ ಓಂ ಅಂತ ಇದೆ. ಸೊ ಇದು ನೋಡಿ, ಇದು ಮೌಲ್ಡ್ ಹಾಕಿ ಒಳಗೆ ಟೊಳ್ಳಿದ್ಯಾ ಅಥವಾ ಇಲ್ಲ ಫುಲ್ ಸಾಲಿಡ್ ಇದೆ. ನಮ್ದು POP ಬರುತ್ತಲ್ಲ ಒಳಗೆ ಟೊಳ್ಳು ಆತರ? ಇಲ್ಲ ಆತರ ಮಾಡಕ್ ಬರಲ್ಲ, ಇದು ಕಷ್ಟ. ಅದಕ್ಕೆ ಫುಲ್ ಸಾಲಿಡ್ ಮಾಡ್ತೀವಿ. ಸೊ ಇದು ಹಾಕಿದ್ರೆ ಇದು ಪೂರ್ತಿ ಸಗಣಿನೇ, ಇಷ್ಟು ಒಳಗೆ ತುಂಬಾ ಫಿಲ್ ಆಗಿ ಹೋಗಿರುತ್ತೆ. ಮತ್ತೆ ಇದು ನಿಮ್ಗೆ ವೆಯ್ಟ್ ಸಹ ತುಂಬಾ ಕಮ್ಮಿ ಇದೆ. ಇದು 1.5 kg ಇರುತ್ತೆ ಒಣಗಿದ ಮೇಲೆ. ಓಕೆ, ಅಂದ್ರೆ ಇದು ಇವಾಗ 1.5 kg. 1.5 kg ಇರುತ್ತೆ. 1.5 kg ಅಷ್ಟೇ ಇರುತ್ತೆ, ಭಾರನೂ ಇರಲ್ಲ. ಎಷ್ಟು ವರ್ಷ ಇಟ್ರು ಏನಾಗಲ್ಲ ಇದು. ಇದನ್ನ ಮಾಡೋದಕ್ಕೆ ಎಷ್ಟು ದಿನ ತಗೋತೀರಾ ಆಕ್ಚುಲಿ? ಒಂದು ಗಣೇಶ ಮಾಡೋಕೆ ಆಕ್ಚುಲಿ ಸಗಣಿ ತಂದು ಅದನ್ನು ಒಣಗಿಸಿ ಪುಡಿ ಮಾಡಿ ಇದು ಗಣಪತಿ ಮಾಡಿ ಇದು ಒಣಗ್ಲಿಕ್ಕೆಲ್ಲ ಸೇರಿ ಒಂದು 2.5 ತಿಂಗಳು ಬೇಕು ಒಂದು ಗಣಪತಿ ರೆಡಿ ಆಗ್ಲಿಕ್ಕೆ. 2.5 ತಿಂಗಳು ಬೇಕು. ಸಗಣಿ ತರ್ತೀವಲ್ಲ ಅದು ಒಣಗಿಸ್ತೀವಲ್ಲ ಅದನ್ನು ಸೇರಿ ಹೇಳಿದೀನಿ ನಾನು. ಇದು ಮೌಲ್ಡ್ ಇಂದ ಇದನ್ನ ತೆಗೆದೆ ಅಂದ್ರೆ 50 ದಿನ ಬೇಕಿದು ಒಣಗ್ಲಿಕ್ಕೆ. ಅಂದ್ರೆ ತುಂಬಾ ಬಿಸಿಲಿರ್ಬೇಕು, ಸೆಕೆ ಇರ್ಬೇಕು, ಹಂಗಿದ್ರೆ ಒಣಗುತ್ತೆ. ಈಗ ಮೋಡ ಹಾಕೊಂಡಿರುತ್ತೆ, ಮಳೆ ಬರ್ತಾ ಇರುತ್ತೆ, ಆ ಟೈಮಲ್ಲೆಲ್ಲ ಮಾಡಕ್ ಆಗಲ್ಲ ಇದು. ಹಂಗಾಗಿ ವರ್ಷ ಪೂರ್ತಿ ಮಾಡ್ಬೇಕು. ಗಣಪತಿ ಹಬ್ಬದ ಟೈಮಲ್ಲಿ 15 ದಿವಸ ಮಾಡಿದ್ರೆ ಎಷ್ಟಕ್ಕೋ ಮಾಡಿದ್ರೆ ಆಗಲ್ಲ ಇದು. ಅಂದ್ರೆ ನಿಮ್ಮಲ್ಲಿ ಕಸ್ಟಮೈಸ್ಡ್ ಏನಾದ್ರೂ ಸಿಗುತ್ತಾ? ಇವಾಗ ನಮ್ ಕಸ್ಟಮರ್ಸ್ ಏನಾದ್ರೂ ನಮ್ಗೆ ಈ ತರ ಗಣೇಶ ಬೇಕು ಅಂತ ಏನಾದ್ರು ಹೇಳಿದ್ರೆ ಕಸ್ಟಮೈಸ್ಡ್ ಗಣೇಶಗಳು ಸಿಗುತ್ತಾ? ಅಂದ್ರೆ ನಮ್ಮಲ್ಲಿ ಏನೇನು ಮೌಲ್ಡ್ ಅವೈಲಬಿಲಿಟಿ ಇರುತ್ತೆ ಆ ತರ ನಾವು ಮಾಡ್ಕೊಡ್ಬೋದು. ಅದನ್ನ ಚೇಂಜ್ ಮಾಡಕ್ ಬಂದ್ರೆ ಇದನ್ನ ಮಾಡಿ ಇಂಚೂರು ಚೇಂಜ್ ಮಾಡ್ಕೊಡಿ ಅಂದ್ರೆ ಮಾಡಕ್ ಬರಲ್ಲ ಇದು. ಮಣ್ಣಿಂದ ಆದ್ರೆ ಮಾಡ್ಬೋದು. ಇದ್ರಲ್ಲಿ ಮಾಡಕ್ ಬರಲ್ಲ, ಚೇಂಜ್ ಮಾಡಕ್ ಬರಲ್ಲ. ಮೌಲ್ಡ್ ಅಲ್ಲಿ ಏನ್ ಸಪರೇಟ್ ಇದು ಮಾಡ್ಬೇಕು ಅಂದ್ರೂ ಚೇಂಜ್ ಮಾಡಕಂದ್ರೆ ಹೊಸ ಮೌಲ್ಡೇ ತರಬೇಕು. ಹಂಗಿದ್ರೆ ಮಾಡಕ್ ಆಗಲ್ಲ, ಇಲ್ಲಾಂದ್ರೆ ಮಾಡಕ್ ಆಗಲ್ಲ ಇದು. ಯಾಕಂದ್ರೆ ಇದು ಸಗಣಿ ಕುತ್ಕೊಳ್ಳೋದಿಲ್ಲ. ನೀವು ಮಣ್ಣಿನ ಗಣೇಶ ಮಾಡೋದು ಅಂದ್ರೆ ಅದ್ರಲ್ಲಿ ಜಿಗುಟ್ ಇರುತ್ತೆ. ಸೊ ನೀವ್ ಹೇಗೆ ಶೇಪ್ ಕೊಡ್ತಿರೋ, ಆ ಜೇಡಿ ಮಣ್ಣನ್ನ ಹೇಗ್ ಶೇಪ್ ಕೊಡ್ತಿರೋ ಆತರ ಶೇಪ್ ಕೊಡ್ಬೋದು. ಆದ್ರೆ ಇದ್ರಲ್ಲಿ ಏನಿರುತ್ತೆ, ಇದು ಒಂಥರ ಪುಡಿ ಪುಡಿ ತರ ಇರುತ್ತೆ. ಅದನ್ನ ನೀವು ಕೂರ್ಸ್ಬೇಕು ಅಂದ್ರೆ ತುಂಬಾ ಕಷ್ಟ, ಆಮೇಲೆ ಆಗಿರೋದು ಹಾಳಾಗೋಗುತ್ತೆ. ಸೊ ಅದು ಆತರ ಮಾಡಕ್ಕಾಗಲ್ಲ. ಬಟ್ ಇವ್ರ ಹತ್ರ ಯಾವ್ಯಾವ ತರ ಮೌಲ್ಡ್ ಇರುತ್ತೆ ಅದ್ರಲ್ಲಿ ಮಾಡ್ಕೊಡ್ತಾರೆ. ಇವ್ರ ಹತ್ರ ಆಲ್ಮೋಸ್ಟ್ ಎಷ್ಟು ತರ ಮೌಲ್ಡ್ಸ್ ಇದೆ ನಿಮ್ಮ ಹತ್ರ? ಯಾವ್ಯಾವ ಡಿಸೈನ್ದು? ನನ್ನ ಹತ್ರ 3 ಮೌಲ್ಡ್ ಇದೆ. ಅದನ್ನ ನಾನು ಎಲ್ಲ ತಮಿಳ್ನಾಡಿಂದ ತರ್ಸ್ಕೊಂಡಿದ್ದೀನಿ. ಕಾಂಚೀಪುರಂ ಅಲ್ಲಿಂದ ತರ್ಸ್ಕೊಂತೀನಿ. ಅಲ್ಲಿಂದನೇ ಚೆನ್ನಾಗಿ ಮಾಡ್ಕೊಡ್ತಾರೆ. ನಾನು ಒಂದ್ 2-3 ಮೌಲ್ಡ್ ಮಾಡ್ಕೊಂಡಿದ್ದೀನಿ, ಬಟ್ ಇನ್ನು ಪರ್ಫೆಕ್ಷನ್ ಇಲ್ಲ ಅದ್ರಲ್ಲಿ. ಹಾಗಾದ್ರೆ ಒಳಗ ಹೋಗ್ಬಿಟ್ಟು ಮಿಕ್ಕಿದ ಗಣೇಶನೆಲ್ಲ ನೋಡ್ಕೊಂಡು ತೋರಿಸ್ತೀನಿ ಬನ್ನಿ. ಒಳಗಿನ್ನ ಎಷ್ಟೊಂದ್ ಗಣೇಶ ಇದೆ, ನೋಡ್ಕೊಂಡ್ ಬರೋಣ. ನಮ್ಮ ಗುರುಪ್ರಸಾದ್ ಅವರ ತಾಯಿ. ಇವರು ಮೂಲತಃ ಬಂದು ಶಿವಮೊಗ್ಗದ ಶಿಕಾರಿಪುರದವರು. ಬನ್ನಿ ಅವರ ಪರಿಚಯ ಮಾಡ್ಕೊಂಡು ಅವರು ಏನೋ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ, ನೋಡೋಣ.
ನಮಸ್ತೆ. ನಮಸ್ಕಾರ. ಇದೇನಿದು ಡಿಫ್ರೆಂಟ್ ಆಗಿದೆ ಈ ಬತ್ತಿ? ಇದು ಕಮಲದ ಬತ್ತಿ ಅಂತಾರೆ. ಇದ್ರೊಳಗೆ 33 ಎಳೆಗಳಿರುತ್ತೆ. 33 ಎಳೆಗಳಿಂದ ಒಂದು ಹೂ ಮಾಡೋದು. ಇದು ಒಂದು ಬತ್ತಿ ಹಚ್ಚಿದರೆ 33 ದೀಪ ಹಚ್ಚಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಈ ತರ ಎಳೆ ಮಾಡ್ಕೊಂಡು ಈ ಹತ್ತಿ ಒಳಗೆ ಈ ತರ ಎಳೆ ಮಾಡ್ಕೊಂಡು ಈ ಹೂಗಳೆಲ್ಲ ದಾರ ಅಲ್ವಾ? ಅಲ್ಲ ಅಲ್ಲ ಹತ್ತಿ ಹತ್ತಿಯಿಂದ ಮಾಡಿದ್ದು ಎಳೆ ಈ ತರ ಇದು. ಇದ್ ನೀವೇ ಮಾಡಿರೋ ದಾರ? ಹೌದೌದು. ಈ ತರ ಮಾಡ್ಕೊಂಡು ಇದನ್ನ 33 ಎಳೆ ಸುತ್ಕೊಂಡು ಇದನ್ನ ಕಮಲದ ಬತ್ತಿ ಅಂತ ಮಾಡಿರೋದು. ಇದನ್ನ ಅಧಿಕ ಮಾಸದಲ್ಲೂ ದಿನ ಹಚ್ತಾರೆ, ಮತ್ತೆ ಕಾರ್ತಿಕ್ ಮಾಸದಲ್ಲೂ ಹಚ್ತಾರೆ. ಒಂದು ಬತ್ತಿ ಹಚ್ಚಿದ್ರೆ 33 ದೀಪ ಹಚ್ಚಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿ ಇದನ್ನ ಮಾಡಿಸ್ಕೋತಾರೆ. ಹಂಗಾಗಿ ಯಾರು ಕೇಳ್ತಾರ ಅವ್ರಿಗೆ ಮಾಡ್ಕೊಡ್ತೀನಿ ನಾನು. ಅಂದ್ರೆ ಇದು ಸೇಲಿಗಿದ್ಯಾ ಅಥವಾ? ಸೇಲಿಗೂ ತಗೊಳ್ಳೋರು ತಗೋತಾರೆ. 1,000 ಹೂ ಬತ್ತಿಗೆ 900 ರೂಪಾಯಿ. 1,000 ಬತ್ತಿ ತಗೋತಾರ. 1,500 ತಗೋತಾರೆ ಎಲ್ಲಾರು. ಅಷ್ಟ್ ಬೇಕಾಗತ್ತೆ ಒಂದು ತಿಂಗಳಿಗೆ. ಕಮಲದ ಬತ್ತಿ ಅಂತ. ಕೊಡ್ತಾ 1 2 3 4 4 5 6 7 8 ಈ ತರ ಮಾಡ್ಕೊಂಡು ಇದನ್ನ ಹಿಂಗ್ ತೆಕ್ಕೊಂಡು ಈ ತರ ಮಡ್ಚಿ ಗಂಟು ಹಾಕಿರೋದ್ರಿಂದ ಈಗ 16 ಎಳೆ ಬಂತಿದ್ದು. ಮಡ್ಚಿದ್ದಕ್ಕೆ 16 ಎಳೆ ಬಂತು. ಈ ತರ ಇನ್ನೊಂದ್ ಮಾಡ್ಕೊಂಡು 2 ಸೇರಿಸಿ ಈ ಬತ್ತಿ ಮಾಡಿರೋದು. ಇದು ಈ ತರ 4 ಇದೆ. ಹೌದಾ? ಇದು ಮಡ್ಚ್ಕೊಂಡು ಹಿಂಗ್ ಗಂಟು ಹಾಕೋತೀನಿ. ಇದನ್ನ ಗಂಟು ಹಾಕೊಂಡು ಈ ತರ ಇದು ಎಳೆ ಹಸಿ ಇದೆ, ಹಂಗಾಗಿ ಬರ್ತಾ ಇಲ್ಲ. ಇದು 4 ಇರೋದ್ರಿಂದ ಕ್ಲೀನ್ 4 ಗೊತ್ತಾಗತ್ತೆ ಇದು. ಆಮೇಲೆ ಇದು ಒಂದು 32 ಆಯ್ತಲ್ಲ, ಇದು ಒಂದ್ ಸೇರ್ಕೊಂಡು 33 ಆಯ್ತು. 33 ಎಳೆ ಆಗಿರೋದ್ರಿಂದ 33 ದೀಪ ಹಚ್ಚಿದ ಪುಣ್ಯ ಬರುತ್ತೆ ಅಂತ ಹೇಳಿ ಹಚ್ತಾರೆ. ನೀವು ಗೆಜ್ಜೆ ವಸ್ತ್ರ ಎಲ್ಲಾನು ಗೆಜ್ಜೆಸ್ತ್ರ ಮಾಡ್ತೀನಿ, ಮಂಗಳಾರತಿ ಬತ್ತಿ ಮಾಡ್ತೀನಿ, ಹೂ ಬತ್ತಿ ಮಾಡ್ತೀನಿ. ಗೆಜ್ಜೆಸ್ತ್ರ ಇಲ್ಲ, ಕೆಳಗ್ ಕಳ್ಸಿ ನನ್ ಸೊಸೆಗೆ. ಇದು ಹೂ ಬತ್ತಿ. ಇದು ಹೂ ಬತ್ತಿ ಗೊತ್ತಾ? ಈಗ ಇದಕ್ಕೆ ಹೂ ಬತ್ತಿ ಅಂತಾರೆ. ತುಪ್ಪದ ಬತ್ತಿ. ಇದು ನಾನು ಮಾಡಿ ಒಂದ್ರೊಳಗೆ 250 ಇದು ಬಾಲ್ ತರ ಇದೆ, ಆದ್ರೆ ಇದೆಲ್ಲ ತುಪ್ಪದ ಬತ್ತಿ. ನಾವೇನ್ ದಿನ ಹಚ್ತೀವಿ ಅದು. ಇದ್ರಲ್ಲಿ ಎಷ್ಟಿದೆ? 250 ಬತ್ತಿ ಇದೆ. ಇದ್ರಲ್ಲಿ 250 ಬತ್ತಿ. ಈ ತರ ಒಂದೊಂದನ್ನ ತಗದ್ರು ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ನಾವೆಲ್ಲ ಅಂಗಡಿಲಿ ಪ್ಯಾಕೆಟ್ ಅಲ್ಲಿ ತಗೊಳ್ಳೋದು, ಪ್ಯಾಕೆಟ್ ಅಲ್ಲಿ ಹಾಕಿ ಇಟ್ಟಿರ್ತಾರೆ. ಬಟ್ ಇದು ನೋಡಿ, ನಿಮ್ಗೆ ಒಂದ್ ಹತ್ತಿದು ಬಾಲ್ ಇದಾಗಿದೆ. ನಮ್ಗೆ ಲೆಕ್ಕನೂ ಸಿಗತ್ತೆ, ಮತ್ತೆ ಕ್ಲೀನ್ ಆಗೂ ಇರುತ್ತೆ. ಇದು ಹೌದು, ಹರಡ್ಕೊಳಲ್ಲ, ಹತ್ತಿ ಹರಡ್ಕೊಂಡ್ಬಿಡತ್ತೆ. ಹಿಂಗ್ ಮಾಡಿ ನಾವು ಒಂಚೂರು ಒಂದಕ್ಕೊಂದು ಅಂಟ್ಕೊಳಲ್ಲ, ಅದು ಕ್ಲೀನ್ ಆಗಿ ಇರುತ್ತೆ. ಹಾಗಾಗಿ ಇದ್ ಮಾಡಿಡ್ತೀನಿ. ಗೆಜ್ಜೆ ಹೆಸ್ರು ಅಷ್ಟೇ, ಅದನ್ನು ಹಿಂಗ್ ಸುತ್ತಿ ಉಂಡೆ ಮಾಡಿ ಇಟ್ಬಿಡ್ತೀನಿ. ಸೊ ಹತ್ತಿನೂ ಹಾಳಾಗಲ್ಲ ಇದ್ರಲ್ಲಿ ನೀವ್ ಈ ತರ ಇಟ್ಕೊಂಡ್ರೆ. ಮೊದಲು ಗಟ್ಟಿ ಇದ್ದಾಗ ಅಲಂಕಾರದ ಗೆಜ್ಜೆ ಹೆಸ್ರ ಎಲ್ಲ ಮಾಡ್ತಿದ್ದೆ. ಈಗ ಆಗಲ್ಲ, ಕುತ್ಕೊಂಡಿದ್ದಷ್ಟು ಮಾಡ್ತೀನಿ ಅಷ್ಟೇ ಈಗ. ಅಂದ್ರೆ ಇದು ನೀವು ಸೇಲ್ ಮಾಡೋದು ಅಂದ್ರೆ ಪ್ರೈಸ್ ಎಲ್ಲ ಎಷ್ಟು ಹೇಳ್ಬೋದಾ? ಇದು ಮಾತ್ರ ಒಬ್ರು ನಮ್ ಫ್ರೆಂಡೇನೆ, ಅವರು 1,000 ಬತ್ತಿ ತಗೋತಾರೆ, 900 ರೂಪಾಯಿ ಕೊಡ್ತಾರೆ. ಹೂ ಬತ್ತಿ ಅದು ಅಷ್ಟೇ 800 ರೂಪಾಯಿ ಕೊಡ್ತಾರೆ 1,000ಕ್ಕೆ. ಅಂದ್ರೆ ನಾ ಹೊರಗೆಲ್ಲ ನನ್ ಕೈಲಾಗಲ್ಲ, ಸುಮ್ನೆ ಕೂತಲ್ಲೇ ಮಾಡ್ತೀನಿ. ನನ್ ಫ್ರೆಂಡ್ಗಳು ಬೇಕು ಅಂದವ್ರು ತಗೊಂಡ್ ಹೋಗ್ತಾರೆ. ಕೆಲವರು ನಮ್ಮಂತವ್ರು ಮಾಡಿದ ಹಚ್ಬಾರ್ದು ಅಂತ ಬಿಸಾಕ್ತಾರೆ. ಆತರ ಯಾರು ಮಾಡ್ತಾರೆ? ಇದಾರೆ, ಪುಣ್ಯಾತ್ಮರು ಇದಾರೆ, ನಿಮಗ್ ಗೊತ್ತಿಲ್ಲ ಅದು. ಹಂಗಾಗಿ ನನ್ ಫ್ರೆಂಡ್ಗಳು ನೀವು ಮಠಕ್ ಮಾಡ್ಕೊಡ್ರಿ, ದೇವ್ರಿಗೆ ಕೊಡ್ರಿ, ಯಾರ್ ಹಚ್ಲಿ ಬಿಡ್ಲಿ ಕೊಡ್ರಿ ಅಂದ್ರು. ನಂಗೊಂದ್ ದಾರಿ ತೋರ್ಸಿದ್ರು. ಹಂಗ ಕುತ್ಕೊಂಡ್ ಮತ್ತೆ ಬೇರೆ ಏನು ಕೆಲಸ ಮಾಡ್ಲಿಕ್ಕಾಗಲ್ವಾ, ಕೂತಲ್ಲೇ ಒಂದಿಷ್ಟು ಇದನ್ನ ಮಾಡ್ಕೊಡ್ತೀನಿ ಅಷ್ಟೇನೆ. ಅಲ್ಲ, ವಯಸ್ಸಾಗಿದ್ರು ನಿಮ್ಗೆ ಏನಾದ್ರು ಒಂದ್ ಮಾಡ್ಬೇಕು ಅನ್ನೋ ನಂಗೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ, ಏನಾರ ಮಾಡ್ಬೇಕು. ಬಟ್ಟೆ ಹೊಲಿತಿದ್ದೆ ನಾನು, ಹಗಲೂರ್ ರಾತ್ರಿ ಬಟ್ಟೆ ಹೊಲಿ. ಇದೊಂದು ಮಿಷನ್ ಇದೆ ನೋಡಿ, ಈಗೂ ಬ್ಲೌಸ್ ಹೊಲ್ಕೋತೀನಿ ನಾನು. ಹಂಗೆ ನಂಗೆ ಸುಮ್ಮನೆ ಕುತ್ಕೊಳಂಗಾಗಲ್ಲ. ಅದೇ ಬುದ್ಧಿನೂ ನನ್ ಮಗನಿಗೆ ಬಂದಿದೆ. ಸುಮ್ನೆ ಕುತ್ಕೋಬಾರ್ದು, ಏನಾರ ಮಾಡ್ತಿರ್ಬೇಕು ಅನ್ನೋ ಬುದ್ಧಿ ಅವನಿಗೂ ಬಂದಿದೆ. ಏನಂದ್ರೆ ಇದರಿಂದ ನಾವು ಸ್ವಾವಲಂಬಿಗಳಾಗಿರ್ತೀವಿ ಅನ್ನೋದು.
ಹೌದು. ಇನ್ನೊಬ್ರು ಪರಾವಲಂಬಿಗಳಾಗಿ ಬದುಕಕ್ ನನ್ಗೆ ಇಷ್ಟ ಇಲ್ಲ. ಸ್ವಾವಲಂಬಿಗಳಾಗಿ ಆದಷ್ಟು ಕೆಲ್ಸ ಆದಷ್ಟು ಮಾಡ್ಕೋತಿರ್ಬೇಕು ಅಂತಾನು ಮಾಡ್ಕೊಳ್ಳೋದು ಅಷ್ಟೇನೆ. ಗ್ರೇಟ್. ಇಷ್ಟೆಲ್ಲ ಕೇಳದ್ಮೇಲೆ ನಿಮ್ಮ ಏಜ್ ಎಷ್ಟು ಅಂತ ಕೇಳೋ ಒಂದು ಕುತೂಹಲ ಹುಟ್ಟಿದೆ ನನಗೆ. ಈ ನವರಾತ್ರಿ ಬಂದ್ರೆ 73 ತುಂಬತ್ತೆ, 74ಕ್ಕೆ ಬೀಳುತ್ತೆ. ಗ್ರೇಟ್. ಹಾಗಾದ್ರೆ ನಿಮಿಗೂ ಏನಾದ್ರೂ ಈ ತರ ಹೂ ಬತ್ತಿ ಆಮೇಲೆ ಅದು ಕಮಲದ ಬತ್ತಿ ಬೇಕು ಅಂತ ಅಂದ್ರೆ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಹಾಗೂ ಸ್ಕ್ರೀನ್ ಮೇಲೂ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನಮ್ಗೆ ಡಿಸೈನ್ ಆಗಿರೋ ಗಣೇಶ ಇದೆ. ಇದೆಲ್ಲ ಒಂದೇ ಡಿಸೈನಾ ಸರ್? ಇಲ್ಲಿದೆಲ್ಲ ಒಂದೇ ಡಿಸೈನ್, ಒಂದೇ ಹೈಟ್ ಸೈಜ್. 14 ಇಂಚ್ ಬರುತ್ತೆ, 1 ಅಡಿಗಿಂತ ಜಾಸ್ತಿ ಬರುತ್ತೆ. ನೀವು ತಿರ್ಗಾ ಪೇಂಟ್ ಮಾಡ್ತೀರಾ ಅಥವಾ? ಇಲ್ಲ, ಪೇಂಟ್ ಮಾಡಲ್ಲ. ಪೇಂಟ್ ಆಗಿರೋದು ಯಾರು ಬೇಕು ಅಂದ್ರೆ ಪೇಂಟ್ ಆಗಿರೋದ್ ತಗೋಬಹುದು. ಕೆಲವು ಪೇಂಟ್ ಆಗದಿದ್ದು ಬೇಕು ಅಂತಾರೆ, ಅವ್ರು ಈ ತರ ತಗೋಬಹುದು. ಇದು ಬಂದು ಶೇಷ ಗಣಪತಿ ಗಣೇಶ. ನೋಡಿ, ದೊಡ್ಡ ದೊಡ್ಡ ಗಣೇಶ ಎಲ್ಲ 1 ಟನ್ ಆದ್ರೆ ಇಲ್ಲಿ ನಿಮ್ಗೆ ಚಿಕ್ಕ ಚಿಕ್ಕ ಗಣೇಶನೂ ಸಿಗುತ್ತೆ. ನಿಮಗೆ ಇದು ಸಗಣಿಯಿಂದ ಮಾಡಿರೋದು ಅಂತ ಆ ಸ್ಮೆಲ್ಲು ಆತರ ಎಲ್ಲಾನು ಏನೂ ಇಲ್ಲ, ಚೆನ್ನಾಗಿರುತ್ತೆ. ಯಾಕಂದ್ರೆ ಇದು ನಾಟಿ ಹಸುವಿನ ಸಗಣಿಯಿಂದ ಮಾಡೋದು. ಈ ಸೀಮೆ ಹಸು ಸಗಣಿ ಎಲ್ಲ ಆದ್ರೆ ತುಂಬಾ ಸ್ಮೆಲ್ ಇರುತ್ತೆ. ಅಂಡ್ ಇದು ಚೆನ್ನಾಗಿ ಒಣಗ್ಸಿರೋದ್ರಿಂದ ಯಾವುದೇ ರೀತಿಯ ಸ್ಮೆಲ್ ಸಹ ಇರಲ್ಲ, ಒಂಚೂರು ಸ್ಮೆಲ್ ಇರೋಲ್ಲ. ಇದನ್ನ ನೀವು ಕಾರಲ್ಲಿ ಅಥವಾ ಮನೆಯಲ್ಲಿ ಶೋಕೀಸ್ ಆಗಿನೂ ಸಹ ಇಟ್ಕೋಬಹುದು. ಇದು ನಾಮ ಇಟ್ಕೊಂಡಿರೋ ಗಣೇಶ, ತಿಲಕ ಇಟ್ಕೊಂಡಿರೋ ಗಣೇಶ. ಗಣೇಶ ಮಾತ್ರ ಅಲ್ಲ, ಗೌರಿ ಸಹ ಇದೆ. ಈ ಗೌರಿ ಇದೆಷ್ಟು ಚೆನ್ನಾಗಿದೆ. ಗಣೇಶ ಇದಕ್ಕಿನ್ನ ಬೊಟ್ಟಿಟ್ಟಿಲ್ಲ, ಯಾಕಂದ್ರೆ ಕೆಲವು ಕಸ್ಟಮರ್ಸ್ ಒಂದೊಂದ್ ತರ ಬೊಟ್ಬೇಕು ಅಂತ ಕೇಳ್ತಾರೆ. ಕೆಲವರು ರೌಂಡ್ ಆಗಿ ಇರ್ಬೇಕು ಅಂತ ಕೇಳ್ತಾರೆ, ಕೆಲವರು ತಿಲಕ ಇರ್ಬೇಕು ಅಂತ ಕೇಳ್ತಾರೆ, ವಿಭೂತಿ ಕೇಳ್ತಾರೆ ಕೆಲವರು. ಇನ್ನ ಕೆಲವರು ವಿಭೂತಿ ಕೇಳ್ತಾರೆ. ಹಿಂದೆನು ನಿಮ್ಗೆ ಪ್ಲೇನ್ ಇರಲ್ಲ, ಹಿಂದೆ ಬೆನ್ನು, ಈ ಕೂತಿರೋ ಕಮಲ, ಈ ಕೈ, ಪಂಚೆ, ಇದು ಎಲ್ಲ ಕ್ಲೀನ್ ಆಗಿದೆ, ಕ್ಲೀನ್ ಆಗಿರುತ್ತೆ. ಡೀಟೈಲಿಂಗ್ ಹಿಂದೆನೂ ಡೀಟೈಲಿಂಗ್ ಇರುತ್ತೆ. ನೋಡಿ, ಇವಾಗ ಸೈಜ್ ಪ್ರಕಾರ ಇಟ್ಟಿದೀವಿ. ಒಂದೊಂದ್ರದ್ದು ಪ್ರೈಸ್ ಕೇಳ್ಕೊಂಡು ಅದ್ರ ಸೈಜ್ ಕೇಳ್ಕೊಂಡು ಹೋಗೋಣ. ಇದು ಎಷ್ಟು ಇಂಚು ಹಾಗೂ ಇದ್ರ ಪ್ರೈಸ್ ಏನು ಸರ್? 14 ಇಂಚು. 14 ಇಂಚು ಅದು 1200 ರೂಪೀಸ್ ಆಗುತ್ತೆ. ಇದು 1200. ಇದು 12 ಇಂಚ್, ಅದು 1 ಅಡಿ, ಅದು 900 ರೂಪೀಸ್ ಆಗುತ್ತೆ. ಇದು 8 ಇಂಚ್ ಬರುತ್ತೆ, ಅದು 500 ರೂಪೀಸ್. ಓಕೆ. ಇದು ಸಿಂಹಾಸನದ ಮೇಲೆ ಕೂತಿರೋ ತರ ಇರುತ್ತೆ ಡಿಸೈನು. ನೋಡಿ, ನಿಮಗೆ ಹಣೆಗೆ ಯಾವ ತರ ಬೇಕು ಅಂತ ನೀವು ಕೇಳಿದ್ರೆ ಅದೇ ತರ ಇಟ್ಕೊಡ್ತಾರೆ. ಹಾಗೂ ಇದು ಪುಟಾಣಿ ಗಣೇಶ. ಇದೆಷ್ಟು? 6 ಇಂಚ್ ಗಣೇಶ. ಇದು 6 ಇಂಚ್ ಗಣೇಶ. ಇದು 300. ಹಾಗೂ ಫೈನಲಿ ಇದು ಬಂದು ಪುಟಾಣಿ ಗಣೇಶ, ಇಡ್ಗುಂಜಿ ಗಣೇಶ. ಇದೆಷ್ಟು? ಅದು ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀವಿ. 100 ಪೀಸ್ ಗಿಂತ ಜಾಸ್ತಿ ಆರ್ಡರ್ ಕೊಡ್ಬೇಕು, ಬಿಲೋ 100 ರೂಪೀಸ್ ಆಗುತ್ತೆ. ಒಂದು ಇಡ್ಗುಂಜಿ ಗಣೇಶ ರಿಟರ್ನ್ ಗಿಫ್ಟ್ಗೆ ಅಂತ ಮಾಡಿರೋದು. ಇದು ನಿಮ್ ಮನೆಯಲ್ಲಿ ಏನಾದ್ರು ಪ್ರೋಗ್ರಾಮ್ಸ್, ಸಮಾರಂಭಗಳು ನಡೀತಾ ಇರುತ್ತೆ, ಬರ್ತ್ಡೇ, ಪೂಜೆಗಳು, ಎಂಗೇಜ್ಮೆಂಟ್, ಮದ್ವೆ ಎಲ್ಲ ನಡೆದಾಗ, ನಿಮ್ ಮನೆ ಗೃಹ ಪ್ರವೇಶ ನಡೆದಾಗ ನೀವು ಇದನ್ನ ರಿಟರ್ನ್ ಗಿಫ್ಟ್ ಕೊಡ್ಬೋದು. ಸೊ ಇದನ್ನ ಅವ್ರ ಪೂಜೆನೂ ಮಾಡ್ತಾರೆ, ಅವ್ರು ಮಾಡೋ ಪೂಜೆಯಲ್ಲಿ ನಿಮಗೂ ಸ್ವಲ್ಪ ಫಲ ಸಿಗುತ್ತೆ. ನೋಡಿ, ಯೋಚನೆ ಮಾಡಿ, ಇದೇ ತರನೇ ಕೊಡಿ. ಎಕೋ ಫ್ರೆಂಡ್ಲಿ ಆಗು ಇರುತ್ತೆ. ಅಂಡ್ ನೀವೇನಾದ್ರೂ ಯುನೀಕ್ ಆಗಿ ಮಾಡ್ಬೇಕು, ನಾವು ಡಿಫ್ರೆಂಟ್ ಅನ್ನೋ ತರ ಇದ್ರೆ ಎಕೋ ಫ್ರೆಂಡ್ಲಿ ಫಾಲೋ ಮಾಡಿ ಇದೇ ತರ ಗಣೇಶನ ಗಿಫ್ಟ್ ಮಾಡಿ. ಹಾಗೂ ಇಲ್ಲಿ ಕಾಣಿಸ್ತಾ ಇರೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀನಿ, ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಮೊದ್ಲೇ ಆರ್ಡರ್ಸ್ ನ ಕೊಡಿ. ಅವರು ಅದ್ರ ತಕ್ಕನಂಗೆ ನಿಮ್ಗೆ ಎಷ್ಟು ಬೇಕು ಅಂತ ಎಷ್ಟು ದಿನ ಮುಂಚಿತವಾಗಿ ಆರ್ಡರ್ ಕೊಡ್ಬೇಕು ಸರ್ ಇದೆಲ್ಲ ಮಾಡೋದಕ್ಕೆ? ಈ ತರ ರಿಟರ್ನ್ ಗಿಫ್ಟ್ಸ್ ಬೇಕು ಅಂದ್ರೆ ಇದಕ್ಕೆಲ್ಲ ಒಂದು 40 ಡೇಸ್ ಮುಂಚೆ ಆರ್ಡರ್ ಕೊಡ್ಬೇಕು. 40 ಡೇಸ್ ಮುಂಚೆನೆ ನೀವು ಆರ್ಡರ್ ಕೊಟ್ಟಿದ್ರೆ ನಿಮಗೆ ಸಿಗುತ್ತೆ ಈ ತರ ಗಣೇಶ.
ಪ್ಲಾಸ್ಟಿಕ್ ರಿಟರ್ನ್ ಗಿಫ್ಟ್ಸ್ ನ ಕೊಡೋದು, ಅದನ್ನ ಅವ್ರ ಎಷ್ಟ್ ದಿನ ಇಟ್ಕೋತಾರೋ ಗೊತ್ತಿಲ್ಲ. ತಟ್ಟೆ, ಪ್ಲೇಟ್, ಡಬ್ಬ ಎಲ್ಲ ಆಲ್ರೆಡಿ ಅವ್ರ ಮನೇಲಿ ಇರುತ್ತೆ. ಇದರ ಏನಾದ್ರು ಡಿಫ್ರೆಂಟ್ ಆಗಿರೋದನ್ನ ಕೊಡೋಣ ನಾವು. ಇದು ಬೆರಣಿ. ಇದನ್ನ ಒಣಗಿಸ್ಕೊಂಡು ಇಲ್ಲಿ ಸಗಣಿ ಇದು ಪುಡಿ ಮಾಡಿದ್ದಾರೆ ನೋಡಿ. ಇಷ್ಟು ಸಗಣಿದು ಪುಡಿ. ಈ ಸಗಣಿ ಪುಡಿ ಏನಿದೆ ಇದನ್ನ ನಾವು ಬೆರಣಿದು ಪುಡಿ. ಸೊ ಅದನ್ನ ನಾವ್ ಇಲ್ಲೊಂದ್ಸತಿ ಜರಡಿ ಇಟ್ಕೋಬೇಕಂತೆ. ಇದು ಕೋರ್ಗಮ್ ಅಂತ ಸಾಕಷ್ಟು. ಬೈಂಡಿಂಗ್ ಏಜೆಂಟ್. ಹಾ, ಇದೆಲ್ಲ ಪೂರ್ತಿ ಇದಾಗಬೇಕು ಅಂದ್ರೆ ಆಮೇಲೆ ಒಣಗಿದ್ರು ಗಟ್ಟಿ ಆಗ್ಬೇಕು ಅಂದ್ರೆ ಈ ಪೌಡರ್ ಹಾಕ್ಬೇಕು. ಇದು ಬೈಂಡಿಂಗ್ ಏಜೆಂಟ್ ತರ ಕೆಲಸ ಮಾಡುತ್ತೆ. ಓಕೆ, ಸಾಕಾ ಇಷ್ಟು? ಸಾಕು ಬಿಡಿ. ಸಾಕಾ? ಹಾಕೊಂಡು ರೆಡಿ ಮಾಡ್ಕೊಂಡು ಈಗ ನೀರ್ ಹಾಕ್ತಿವಿ. ನೀರ್ ಹಾಕಿ ಅದನ್ನ ಕಲ್ಸ್ಕೋಬೇಕು, ಗಟ್ಟಿಯಾಗಿ ಕಲ್ಸ್ಕೋಬೇಕು. ಗಟ್ಟಿಯಾಗಿ ಕಲ್ಸ್ಬೇಕಾ? ಚಪಾತಿ ತರನ? ಹೌದು. ಗಟ್ಟಿ ನಿಮ್ಗೇನಾದ್ರು ಸ್ವಲ್ಪ ಕಪ್ಪು ಬೇಕು ಗಣಪತಿ ಅಂತಂದ್ರೆ ಇದನ್ನ ಬೆರಣಿಯನ್ನು ಸುತ್ತಿ ಕಪ್ಪು ಮಾಡಿ ಇಟ್ಕೊಂಡಿರೋದು. ಇದನ್ನ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕಪ್ಪು ಬರುತ್ತೆ ಗಣೇಶ. ಇದು ಮೌಲ್ಡ್ ಈ ತರ ಇದೆ ಮೌಲ್ಡ್. ನಾನು ಇವತ್ತು ಮಾಡ್ತಿರೋದು ಪುಟಾಣಿ ಗಣೇಶ. ಇವಾಗ ಇದಕ್ಕೆ ಇದನ್ನ ಹಚ್ತಾ ಇದೀನಿ. ಮಾಡ್ಲಲ್ಲಿ ಫಿಲ್ ಮಾಡ್ಕೊಂಡಿದೀವಿ. So, ಇದು ಬಂದು ಫ್ರಂಟ್ ಪಾರ್ಟ್, ಇದು ಬಂದು ಬ್ಯಾಕ್ ಪಾರ್ಟ್. ಸೊ ಇದಕ್ಕೆ ಈ ತರ ಇದು ಕೊಟ್ಟಿದೀವಿ ಫಿನಿಶಿಂಗ್. ಸೊ ದಟ್ ಇವೆರಡು ಹಿಂಗ್ ಮಾಡಿದ್ರೆ ಅಂಟ್ಕೊಳ್ಳುತ್ತೆ ಬರುತ್ತೆ. ಎರಡನ್ನು ಜೋಡಿಸಿ ಈಗ ಜೋಡಿಸಿ ಇದನ್ನ ಹಾಕೊಂಬಿಡಿ. ಫುಲ್ ಫಿಲ್ ಮಾಡ್ಬೇಕಲ್ಲ. ನೋಡಿ ಇವಾಗ ಮೌಳಿಗೆ ತುಂಬಿದೀವಿ. ಇವಾಗ ನಾವು ಗಣೇಶನ ಮೌಳಿಗೆ ತುಂಬಿದೀವಿ. ಈಗ ಇಟ್ಸ್ ಟೈಮ್ ಟು ಓಪನ್ ಅಂಡ್ ಸಿ ಗಣೇಶ. ಇವಾಗ ಇದನ್ನ ಓಪನ್ ಮಾಡೋದಾ? ಕೂತಿ ಹಿಡ್ಕೊಳ್ಳಿ. ಹಾ, ಆ ಕಡೆ ಇದೇ ತರ ಹಿಡ್ಕೊಳ್ಳಿ. ಹಾ, ಚೂರು ಹಿಂಗೆ ಎಳ್ಕೊಂಡ್ಬಿಟ್ಟು ತೆಗೆದು ಬರುತ್ತೆ. ಗಣೇಶ ಇದು ನಾನ್ ಮಾಡಿರೋ ಗಣೇಶ. ಸೊ ಇದು ನಾನ್ ಮಾಡಿರೋ ಗಣೇಶ. ತುಂಬಾ ಚೆನ್ನಾಗ್ ಬಂದಿದೆ ಇದು. ಇವಾಗ ಇದು ಒಣಗಕ್ಕೆ ಎಷ್ಟ್ ದಿನ ಬೇಕಾಗುತ್ತಾ? 15 ದಿವಸ ಬೇಕಿದೆ. 15 ದಿವಸ ಬೇಕು. ಈ ಕ್ಲೈಮೇಟ್ ಅಲ್ಲಿ ಇನ್ನೂ ಜಾಸ್ತಿ ಬೇಕು. ಅದಕ್ಕೆ 20 ದಿವಸನೇ ಬೇಕು. ಸೊ ಇನ್ನೊಂದು ಇದು ಪೂರ್ತಿ ಕಂಪ್ಲೀಟ್ ಆಗಿ ಒಣಗಿ ರೆಡಿ ಆಗಕ್ಕೆ ಒಂದ್ 15-20 ದಿವಸ ಬೇಕು. ಸ್ಮೆಲ್ ಏನು ಇಲ್ಲ. ಈ ತರ ನಿಮಗ್ ಬೇಕು ಅಂದ್ರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಕೊಟ್ಟು ಆರ್ಡರ್ ಕೊಟ್ಟು ಮಾಡಿಸ್ಕೋಬಹುದು. ರೆಡಿ ಇದೆ, ನೀವು ತಗೊಂಡ್ ಹೋಗ್ಬೋದು. ನಾನು ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಹಾಗೂ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ದಯವಿಟ್ಟು ಬಂದು ತಗೊಂಡು ಇವ್ರಿಗೆ ಸಪೋರ್ಟ್ ಮಾಡಿ, ಹಾಗೂ ಪರಿಸರನ ಉಳಿಸಿ. ನಾವು ಉಳಿಯೋಣ, ಪರಿಸರನೂ ಉಳಿಸೋಣ. ಥ್ಯಾಂಕ್ ಯು ಸರ್, ನನ್ಗೆ ಈ ಸುಂದರವಾದ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ, ನನ್ ಕೈಯಿಂದಾನೇ ಗಣೇಶ ಮಾಡುವಂತ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಮಸ್ತೆ ಅಮ್ಮ. ಈಗ ನೀವ್ ಈ ಗಣೇಶನ ನಿಮ್ ಮನೇಲೆ ಮಾಡ್ತೀರಾ, ಹಾಗೂ ನೀವ್ ಇದಕ್ಕೆ ಪೂಜೆ ಮಾಡ್ತೀರಾ ಸಹ. ನಿಮ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳಿ. ಅನುಭವ ಹೇಳ್ತೀನಿ. ನನ್ನ ಮಗಳ ಮನೆಯಲ್ಲಿ ಮೊಮ್ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಆಮೇಲೆ ಈ ಗಣಪತಿನ ತಗೊಂಡೋಗಿ ಪೂಜೆ ಮಾಡಿ ಮದುವೆ ಮಾಡಿಸ್ಕೊಡಪ್ಪ ಅಂತ ಕೇಳ್ಕೊಂಡ್ರು. 15 ದಿವಸ ಪೂಜೆ ಮಾಡಿದ್ದು. ಅಷ್ಟೊತ್ತಿಗೆನೆ ಮದುವೆ ಸೆಟ್ಲ್ ಆಯ್ತು. ಮದುವೆಗೆ 1 ವರ್ಷ ಆಯ್ತು. ಆರಾಮಾಗಿದ್ದಾರೆ. ಶೀಘ್ರ ಫಲ ಕೊಡ್ತಾನೆ ಆಗ ನಮ್ ಗಣಪ. ನೀವು ಎಲ್ಲರೂ ನಿಮ್ಮನೆಗೂ ಕರ್ಕೊಂಡು ಹೋಗ್ರಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನಾನು. ನಾವ್ ಎಷ್ಟೇ ಗ್ರ್ಯಾಂಡ್ ಆಗಿರೋ ಗಣೇಶನ ತಂದು ಪೂಜೆ ಮಾಡಿದ್ರು ಶ್ರೇಷ್ಠವಾದದ್ದು ಆ ಪಿಳ್ರಾಯ ಹಾಗೂ ಸಗಣಿಯಿಂದ ಮಾಡಿರೋ ಗಣೇಶನೇ.
ನಿಮ್ಮನೆಗೂ ಕರ್ಕೊಂಡು ಹೋಗಿ ಗಣೇಶನ. ನಿಮ್ಗೂ ಒಳ್ಳೇದಾಗ್ಲಿ, ನಮಿಗೂ ಒಳ್ಳೇದಾಗ್ಲಿ. ಸೊ ನೋಡಿ, ನೀವು ಈ ಗಣೇಶ ಇಷ್ಟು ತರ ಇರುತ್ತೆ. ನಿಮಗ್ ಡೌಟ್ ಬರ್ಬೋದು, ಒಂದೊಂದ್ ಗಣೇಶ ಒಂದೊಂದ್ ಕಲರ್ ಇದೆ ಅಂತ. ಸೊ ಇಷ್ಟಕ್ಕೂ ಏನ್ ಡಿಫ್ರೆನ್ಸ್ ಸರ್? ಲೈಕ್ ಇದು ಬ್ಲಾಕ್ ಇದೆ, ಇದು ಕಪ್ಪಿದೆ. ಆಕ್ಚುಲಿ ಬೆರಣಿಯನ್ನು ಸುತ್ಬಿಟ್ಟು ಮಿಕ್ಸ್ ಮಾಡಿರೋದು ಅಷ್ಟೇ, ಬೇರೆ ಏನು ಹಾಕಿಲ್ಲ. ಅಂದ್ರೆ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಎದ್ದು ಕಾಣುತ್ತೆ ಅಂದ್ಬಿಟ್ಟು ಆ ತರ ಮಾಡಿದೆ, ಡಿಫ್ರೆಂಟ್ ಆಗಿರ್ಲಿ ಅಂತ. ಇವ್ರು ಈ ಕಲರ್ ಬರ್ಸ್ಬೇಕು ಅಂತ ಯಾವ್ದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಆಗ್ಲಿ ಏನಾಗ್ಲಿ ಹಾಕಿಲ್ಲ. ಹಾಗೂ ನಿಮ್ ಮನೇಲಿ ಮಕ್ಳು ಕಲರ್ ಗಣೇಶ ಬೇಕು ಅಂತ ಕೇಳಿದ್ರೆ, ಕಲರ್ ಗಣೇಶ ಇವ್ರು ಯೂಸ್ ಮಾಡೋದು ಬರೀ ವಾಟರ್ ಕಲರ್ಸ್ ಅಷ್ಟೇ. ಸೊ ಇವರು ನೀವು ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಇವ್ರು ಯಾವ್ದೇ ತರ ಆರ್ಟಿಫಿಷಿಯಲ್ ಕಲರ್ಸ್ ನ ಯೂಸ್ ಮಾಡಲ್ಲ. ಬೇಕು ಅಂದ್ರೆ ವಾಟರ್ ಕಲರ್ಸ್ ಅಲ್ಲಿ ಪೇಂಟ್ ಮಾಡಿ ಕೊಡ್ತಾರೆ. ನೋಡಿ ಈ ತರ ಇರುತ್ತೆ. ಸೊ ಇವರಿಗೂ ಮುಂಚೆ 6 ವರ್ಷದ ಮುಂಚೆ ಪ್ಯಾರಾಲಿಸಿಸ್ ಆಗಿತ್ತಂತೆ. ಹಾಗೂ ಇವರು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರು. ಕೊನೆಗೆ ಅವ್ರಿಗೆ ಇಷ್ಟ ಆಗಿಲ್ಲ. ಸೊ ಅದನ್ನ ಬಿಟ್ ಹಾಕಿ ಅವರ ಪ್ಯಾಷನ್ ಏನಿತ್ತು, ಅವರ ಹವ್ಯಾಸ ಏನಿತ್ತು, ಅದನ್ನ ಅವ್ರು ಫಾಲೋ ಮಾಡಿದ್ರು. ಅದು ಅವರ ಕೈ ಬಿಡ್ಲಿಲ್ಲ. ಅವರ ಹವ್ಯಾಸನ ನಾವು ಈ ಕಲೆ ಮುಖಾಂತರ ನೋಡ್ಬೋದು. ಇದ್ರಲ್ಲಿರೋ ಡೀಟೇಲಿಂಗ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರೂ ಪರಿಸರ ಪ್ರೇಮಿ ಆಗಿದ್ರೆ ಈ ತರ ಗಣೇಶನ ತಗೊಂಡ್ ಹೋಗಿ ಪರಿಸರನ ಉಳಿಸಿ ಬೆಳೆಸಿ, ಹಾಗೂ ನಾವು ಉಳಿಯೋಣ. ನೀವೇನಾದ್ರೂ ಪರಿಸರ ಪ್ರೇಮಿ ಆಗಿಲ್ಲ ಅಂದ್ರೂ ತಗೊಂಡ್ ಹೋಗಿ, ಯಾಕಂದ್ರೆ ಪರಿಸರನ ಉಳಿಸ್ಬೇಕು. ಹಾಗೆ ಈ ತರದನ್ನ ನಾವು ಖರೀದಿ ಮಾಡೋದ್ರಿಂದ ಅವರ ಕುಟುಂಬಕ್ಕೂ ಹೆಲ್ಪ್ ಆಗುತ್ತೆ, ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಂಗ ಆಗುತ್ತೆ. ಸೊ ಇದನ್ನ ಹೇಳ್ತಾ, ನಿಮ್ಗೂ ಈ ತರ ಏನಾದ್ರೂ ಪ್ಯಾಷನ್ ಇದ್ರೆ ಯಾವತ್ತೂ ನಿಮ್ ಪ್ಯಾಷನ್ ಫಾಲೋ ಮಾಡಿ, ಅದ್ ನಿಮ್ ಕೈ ಬಿಡಲ್ಲ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಗಣಪತಿ ನಿಮ್ಮನೆ ಕರ್ಕೊಂಡು ಹೋಗ್ರಿ. ನಿಮ್ಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ನಮಸ್ಕಾರ. 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 ನೋಡಿ, ಇದು ಬಂದು ಈ ತೇರು ಅಂತ ನಾವೇನ್ ಕರಿತೀವಿ. ದೇವಸ್ಥಾನದಲ್ಲೆಲ್ಲ ಜಾತ್ರೆ ಆದಾಗೆಲ್ಲ ನಾವು ನೋಡ್ತೀವಲ್ಲ, ಆ ತೇರಿನ ಮಿನಿ ಮಾಡೆಲ್ ಇದು. ಸೊ ನೋಡಿ, ಇದು ಬಲ್ಪದ ಕಲ್ಲಿಂದ ಮಾಡಿರೋದು. ಇದು ಮಾಡಿರೋದು ನಮ್ಮ ಗುರುಪ್ರಸಾದ್ ಅವರು. ಸೊ ಮೇಲೆ ಗಣೇಶ ಮಾಡ್ತಾ ಇದ್ರಲ್ಲ, ಅವರ ಇನ್ನ ಒಂದು ಹವ್ಯಾಸ ಬಂದು ಈ ಬಲ್ಪದ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಮೂವ್ ಮಾಡ್ಬೋದು ಇದನ್ನ. ಆಮೇಲೆ ಇಲ್ಲಿ ಡೀಟೇಲಿಂಗ್ ಸಹ ಒಂದೊಂದಕ್ಕೂ ನಾವು ಏನ್ ನೋಡ್ತೀವಿ ದೇವಸ್ಥಾನದಲ್ಲೆಲ್ಲ ಡಿಟ್ಟೋ ಅದೇ ತರಾನೇ ಇದೆ. ಮಾಡಿರೋ ರಥ ಇದು. ಇದು ಬಳಪದ ಕಲ್ಲಿನಿಂದ ಮಾಡಿರೋ ರಥ. ಈ ಕಲ್ಲು ಬಂದ್ಬಿಟ್ಟು ಈ ಯಡಿಯೂರಿಂದ ಮುಂದೆ ಒಂದು ಗೋಡಿ ತುಮಕೂರು ಅಂತಿದೆ, ಅಲ್ಲಿ ಈ ಕಲ್ಲು ಸಿಗುತ್ತೆ. ಅಲ್ಲಿಂದ ಹೋಗಿ ತರಬೇಕು. ತಂದ್ಬಿಟ್ಟು ಎಲ್ಲ ಕಟ್ ಮಾಡಿ, ಎಲ್ಲ ಆಕ್ಚುಲಿ ಪ್ಲೇಟ್ಗಳು 20 mm ದಪ್ಪ ಇರೋ ಪ್ಲೇಟ್ಗಳು ಎಲ್ಲ ಜಾಯಿನ್ ಮಾಡಿರೋ. ಪ್ರತಿಯೊಂದು ಸಪ್ರೇಟ್ ಪ್ಲೇಟ್, ಈ ಪ್ಲೇಟ್ ಎಲ್ಲ ಸಪ್ರೇಟ್ ಇದು. ಆಮೇಲೆ ಇಲ್ಲಿ ನೋಡಿದ್ರೆ ಇದು ಸಪ್ರೇಟ್, ಇದು ಸಪ್ರೇಟ್, ಎಲ್ಲ ಜಾಯಿನ್ ಮಾಡಿರೋದು. ಜಾಯಿನ್ ಮಾಡಿದ್ರೆ ಆಕ್ಚುಲಿ ಗೊತ್ತಾಗಲ್ಲ ಇದು. ನಮಗೆ ಅಷ್ಟನ್ನು ಬಿಚ್ಚಬಹುದು, ಆ ತರ ಇದೆ. ಈಗ ಇಲ್ಲಿ ನೋಡಿ, ಬಿಚ್ಬಿಡ್ಬೋದು ಪೂರ್ತಿ ಎಲ್ಲ. ಬಿಚ್ಬೋದು, ಎಲ್ಲ ಬಿಚ್ಬೋದು. ತಿಳಿಸಿ. ನೋಡಿ, ಇದು ಡಿಸ್ಅಸೆಂಬಲ್ ಮಾಡ್ಬೋದು ಇದನ್ನ. ಇಷ್ಟು ಏನಿದೆ, ಓ ಇದೊಂದೊಂದನ್ನು ಇವ್ರು ಈ ತರ ಮಾಡಿದ್ದಾರೆ. ಇವಾಗ ಇಷ್ಟನ್ನು ಎಲ್ಲಾದ್ರೂ ನಾವು ತಗೊಂಡೋಗ್ಬೇಕು, ಮನೆ ಶಿಫ್ಟ್ ಮಾಡಿದ್ವಿ ಅಂದ್ರೆ ಶಿಫ್ಟ್ ಮಾಡ್ಕೋಬಹುದು. ಸೊ ಇಷ್ಟನ್ನು ತಗೊಂಡೋಗಕ್ ಆಗ್ಲಿಲ್ಲ ಅಂದ್ರೆ ಇಷ್ಟು ಡಿಸ್ಅಸೆಂಬಲ್ ಮಾಡ್ಬಿಟ್ಟು ಆಮೇಲೆ ತಿರ್ಗಾ ನಾವ್ ಅಲ್ಲಿ ತಗೊಂಡೋಗಿ ಅಸೆಂಬಲ್ ಮಾಡ್ಕೋಬಹುದು. ಆ ತರ ಮಾಡಿದ್ದಾರೆ. ಇದ್ರ ಮೇಲೆ ಇಂಟ್ರೆಸ್ಟ್ ಹೇಗ್ ಬಂತು ನಿಮ್ಗೆ ಬೇಸಿಕಲಿ? ಮುಂಚೆ ನಮ್ ತಾತ ಗಣಪತಿ ಮಾಡ್ತಿದ್ರು, ನಮ್ಮ ಅಮ್ಮ ಇದಲ್ಲ ಅವ್ರ ತಂದೆ. ನಾವು ರಜದಲ್ಲಿ, ದಸರಾದಲ್ಲಿ ಯಾವಾಗಾದ್ರೂ ಸರಿ ಅವ್ರ ಮನೆಗೆ ಹೋದ್ರೆ ಗಣಪತಿ ಮಾಡ್ತಾ ಕೂತಿದ್ವಿ. ಅವ್ರು ನೋಡಿ 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 ಇದೆಲ್ಲ ಇಂಟ್ರೆಸ್ಟ್ ಬಂತಾರೆ ಮಾಡ್ಬೇಕು ಅಂತ. ಟ್ರೈನಿಂಗ್ ಏನ್ ತಗೊಂಡಿಲ್ಲ, ಇದು ಜನರಲ್ ಐಡಿಯಾ ಅಷ್ಟೇ. ಇದು ಅಂದ್ರೆ ಇಂಟ್ರೆಸ್ಟ್ ಈ ತರ ಮಾಡ್ಬೇಕು ಅಂತ. ಆಕ್ಚುಲಿ ನಾನು ಸೋಪಲ್ಲಿ ಕಾರ್ವಿಂಗ್ ಮಾಡ್ತಾ ಇದ್ದೆ. ಮುಂಚೆ ಸೋಪೆಲ್ಲ ಬರ್ತಿತ್ತು. ಸೋಪಲ್ಲಿ ಕೃಷ್ಣನ ವಿಗ್ರಹಗಳೆಲ್ಲ ಕೆತ್ತುತ್ತಾ ಇದ್ದೆ. ಥರ್ಮೋಕಲ್ ಬೆಡ್ ಅಲ್ಲಿ ಕೆತ್ತುತ್ತಾ ಇದ್ದೆ, ಮಣ್ಣಲ್ಲಿ ಮಾಡ್ತಾ ಇದ್ದೆ. ಇವೆಲ್ಲ ಮಾಡ್ತಾ 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 ಬಂದಿರೋದು.
ಇದಕ್ಕೆ ಸಪರೇಟ್ ಟೂಲ್ಸ್ ಇದೆಯಾ ನಿಮ್ಮ ಹತ್ರ? ಎಲ್ಲ ಜನರಲ್ ತಗೊಂಡ್ಬಂದಿದ್ದೀನಿ, ಜನರಲ್ ಟೂಲ್ಸ್ ಅಷ್ಟೇ. ಇವರೇ ಮಾಡಿರೋದು. ಇದು ಬಂದು ಪಲ್ಲಕ್ಕಿ. ಇದು ಕೈಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.